ಸುರರು ಎನಗೆ ಸಮರೆ ನೋಡೈ ಸುರರು ಎನಗೆ ಸಮರೆ ಯಕ್ಷಗರುಡ ಗಂಧರ್ವರಿದ್ದರಿ ಪ್ರಚಂಡ ವೀರನಿಗೆ ದುರೇ ಸುರರು ಎನಗೆ ಸಮರೆ ನೋಡೈ ಸುರರು ಎನಗೆ ಸಮರೆ ಸಾರ್ವಭೌಮ ಚಂದ್ರಮೌಳಿನ್ ವರವಂ ಪಡದಿ ಪ್ರಚಂಡ ವೀರನಿಗೆ ದುರೇ ಸುರರು ಎನಗೆ ಸಮರೆ ನೋಡೈ ಸುರರು ಎನಗೆ ಸಮರೆ ಸಹಸ್ರಾರು ಸೈನಿಕರಿಂದ ಪರಿವೇಷ್ಟಿಸಲ್ಪಟ್ಟ ಈ ರಾವಣನ ಸನ್ನಿಧಾನದಲ್ಲಿ ಒಂದು ಕಾಡು ಕಪಿಯನ್ನು ಸೆಳೆದು ತರಲು ಯಾರಿಂದಲೂ ಸಾಧ್ಯವಾಗಲಿಲ್ಲವೇ? ಸಾಧ್ಯವಿಲ್ಲಬೇಕೆ ಜನಕ? ಆ ಕಪಿಯನ್ನು ನಾನು ಸೆಳೆದು ತಂದಿದ್ದೇನೆ. ಭಲೆ ಭಲೆ ಕುಮಾರ ಭಲೆ ಜನಕ. ಕುಮಾರ, ಆ ಕಪಿಯು ಸಾಧಾರಣವಾದ ಕಪಿಯಲ್ಲ. ಆ ಕಪಿಯನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರದಿಂದಲೇ ಬಂಧಿಸಬೇಕಾಯಿತು. ಏನು? ಆ ಸಾಮಾನ್ಯ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕಾಯಿತೆ. ಚಿಂತೆ ಇಲ್ಲ, ಸೆಳೆದುಕೊಂಡು ಬನ್ನಿ ಆ ಕಾಡು ಕಪಿಯನ್ನು. ಆತನಾರೆಂಬುದನ್ನು ವಿಚಾರಿಸು. ಎಲ್ಲವೋ ಕಪಿಯೇ, ಯಾರು ನೀನು? ಅಕ್ಷಯಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕೆ ಬಂದಿರುವೆಯೋ ಅಥವಾ ಸ್ವಕಾರ್ಯಕ್ಕೆ ಬಂದಿರುವೆಯೋ? ಸನ್ನಿಧಾನದಲ್ಲಿ ಮೊದಲು ನೀನ್ಯಾರೆಂಬುದನ್ನು ತಿಳಿಸು, ನಂತರ ನನ್ನ ವಿಚಾರವನ್ನು ತಿಳಿಸುವೆನು. ಎಲ್ಲವೋ ಕಪಿಯೇ, ನನ್ನನ್ನೇ ಯಾರೆಂದು ಕೇಳುತ್ತಿರುವೆಯಾ? ರತ್ನ ಖಚಿತವಾದ ಸಿಂಹಾಸನದ ಮೇಲೆ ರಾರಾಜಿಸುತ್ತಿರುವ ದಶಕಂಠನ ಮುಖ್ಯಮಂತ್ರಿಯಾದ ಪ್ರಾಸ್ತನು ನಾನು. ಓ, ಈಗ ಬ್ರಹ್ಮಾಸ್ತ್ರದ ಅವಧಿ ಮುಗಿಯಿತು. ಜೈ ಜೈ ರಘುವೀರ ಸಮರ್ಥ. ಓ, ಈ ನಾರಿಚೋರನೇ ಉನ್ನತವಾದ ಆಸನದ ಮೇಲೆ ಕುಳಿತು ರಾಮದೂತನಾದ ನನ್ನನ್ನು ವಿಚಾರಿಸುತ್ತಿರುವನು. ಛೇ, ನಾನು ಇಲ್ಲಿ ನಿಂತು ಉತ್ತರಿಸುವುದು ನನಗಲ್ಲದಿದ್ದರೂ ನನ್ನ ಲಾಂಗುಲಕ್ಕಾಗುವ ಅವಮಾನ. ಆದ್ದರಿಂದ ನಾನೇ ಒಂದು ಉನ್ನತವಾದ ಆಸನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತೇ ಉತ್ತರ ನೀಡುವನು. ರಾಮ 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 ಆಶ್ಚರ್ಯ. ಹಿಂದೆ ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದನು. ಆತನೇನಾದರೂ ಈ ರೂಪದಲ್ಲಿ ಬಂದು ಇಷ್ಟು ಅನರ್ಥಗಳನ್ನು ಮಾಡಿರಬಹುದೇ? ಇರಲಿ, ವಿಚಾರಿಸುತ್ತೇನೆ. ಎಲ್ಲವೋ ವಾನರ, ನೀನ್ಯಾರೆಂಬುದನ್ನು ತಿಳಿಸು. ನನ್ನ ಅಪ್ಪಣೆ ಇಲ್ಲದೆ ಈ ಅಶೋಕವನವನ್ನು ಪ್ರವೇಶಿಸಿ, ಲಂಕಾನಗರವನ್ನು ಪ್ರವೇಶಿಸಿ ಅಶೋಕವನವನ್ನು ಹಾಳು ಮಾಡಿದ್ದಲ್ಲದೆ ಅಕ್ಷಯ ಕುಮಾರರನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೇ ಇದ್ದ ಪಕ್ಷದಲ್ಲಿ ನಿನ್ನ ಶಿರಶ್ಛೇದನಕ್ಕೆ ಆಜ್ಞೆ ಮಾಡಬೇಕಾಯಿತು. ಎಚ್ಚರಿಕೆ! ಮಾರುತಿಯ ಶಿರಚ್ಛೇದನ ಅಷ್ಟು ಸುಲಭವಲ್ಲ ಸಾರ್ವಭೌಮ. ನಾನು ರಾಜದೂತನಾಗಿ ಬಂದಿರುವೆನು. ನಿನ್ನನ್ನು ರಾಜದೂತನಾಗಿ ಕಳಿಸಿದ ಆ ರಾಜಶ್ರೇಷ್ಠನಾರು? ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು ಆ ಸಂದೇಶ? ಜಗನ್ಮಾತೆಯಾದ ಸೀತಾಮಾತೆಯವರನ್ನು ರಾಮಚಂದ್ರನಿಗೆ ಅರ್ಪಿಸಿ ಸುಖದಿಂದ ಬಾಳು ಎಂಬುದೇ ಆ ಸಂದೇಶ.
ಆ? ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ ಕಪಿಗೆ ಉಚಿತವಾದ ಸಲಹೆಯನ್ನೇ ಕೊಟ್ಟಿದ್ದಾನೆ ಆ ನಿನ್ನ ಕಪಿರಾಜ. ಅವನು ಹೇಳದಂತೆ ಕೇಳದಿದ್ದರೆ ಏನಾಗುವುದೋ ಕೊಡಗ. ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ರಕಾರವನ್ನು, ಆಹಾ, ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದು? ರಾಮ 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 ಎಂದಾಗುವುದು. ಓಹೋ, ಅಂಡ ಅಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ದೂತ ನಾನಾದರೂ ಅನೇಕ ಜನ ರಾವಣರಿರುವೆಂದು ಕೇಳಿರುವೆನು. 10 ಜನ ರಾವಣರಲ್ಲಿ ನೀನ್ಯಾವ ರಾವಣಲು? ಓಹೋ, ನೀನು ಅದಾವ ರಾವಣರ ಚರಿತ್ರೆಯನ್ನು ಕೇಳಿರುವೆ. ಒಮ್ಮೆ ವಿವರಿಸಿ ಹೇಳು ನೋಡೋಣ. ಕೇಳು ಹೇಳು. ಕೈಲಾಸವನೇ ತೋಳ್ಗಳು ಪ್ರಹಸ್ತ. ಕೈಲಾಸವನೇ ತೋಳ್ಗಳು ಮುಳುಗಿರೆ ಕೋಳಾಡಿದ ಘನ ಭೀಷಣ ರಾವಣ ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ಕೈಲಾಸ ಪರ್ವತವನ್ನು ಎತ್ತುವಂತೇನೆಂದು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿಕೊಂಡು ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಗೋಳಾಡುತ್ತಲಿದ್ದ ರಾವಣ ನೀನೇ ಏನೋ? ಹೆಲವೋ ಮರ್ಕಂಡ. ಆ ಕೈಲಾಸ ಪರ್ವತವನ್ನು ಅತಿ ಸಾಹಸದಿಂದ ಎತ್ತಿ ಚೆಂಡಾಡಿದ ಸಾರ್ವಭೌಮನು ನಾನೇ. ಮುಂದೆ ಬಗಳು. ಹೇಳು. ಉಪಕರಣ. ಕಾರ್ತಿವೀರ್ಯನ ಸೆರೆಗೆ ಆರ್ತತೆ ಹಿಂದಿಲಿಗಿ, ಕಾರ್ತಿವೀರ್ಯನ ಸೆರೆಗೆ ಆರ್ತತೆ ಹಿಂದಿಲಿಗಿ ಗೋಳಾಡಿದ ಘನ ಭೀಷಣ ರಾವಣ ಕೀರ್ತಿಯ ಕಳಗೊಂಡ ದೂತಾದ ಮಾಡು ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ಮಹಾಪರಾಕ್ರಮಶಾಲಿಯಾದ ಕಾರ್ತಿವೀರ್ಯಾರ್ಜುನನನ್ನು ಗೆಲ್ಲುವೆನೆಂದು ಹೋಗಿ ಗೆಲ್ಲಲಾಗದೆ ಅವನ ಕೈಯಿಂದ ಬಂಗಾರದ ಬಳೆಗಳನ್ನು ತೊಳಸಿಕೊಂಡು 12 ಸಹಸ್ರ ವರ್ಷಗಳ ಕಾಲ ಸೆರೆಮನೆಯಲ್ಲಿ ಸಿಲುಕಿದ್ದ ರಾವಣನು ನೀನೇನೋ? ಎಲ್ಲವೋ ಕಾಡು ಕಪಿ. ಶತ್ರುಗಳ ಬಲಾಬಲವನ್ನು ತಿಳಿಯಲು ನನ್ನ ಮಿತ್ರನಾದ ಕಾರ್ತಿವೀರ್ಯಾರ್ಜುನರ ಅರಮನೆಯಲ್ಲಿಯೇ ಇದ್ದೇನೆ ವಿನಃ ನೀನು ಹೇಳಿದಂತೆ ಸರಮನೆಯಲ್ಲ. ಮುಂದೆ ಬಗಳು. ಹೇಳು. ಹತ್ತು ತಲೆ ಉಳುವೆಂದು ವಾಲಿಯ ದಿನ ತಂದು, ಹತ್ತು ತಲೆ ಉಳುವೆಂದು ವಾಲಿಯ ದಿನ ತಂದು ಅಂಗದನ ಕೊಟ್ಟಿಗೆ ಕಟ್ಟಿರಲೆಂದು ಅಂಗದನ ತೊಟ್ಟಿಲಿಗೆ ಕಟ್ಟಿರದಂದು ಒದೆಗಳ ತಿಂದವ ಒದೆಗಳ ತಿಂದವ ನೀನೇ ತಾನೇ ವೀರ ಶಿರೋಮಣಿ ನೀನೇ ತಾನೇ. ನನ್ನ ವಂಶಜನಾದ ವಾಲಿಯು ಸಮುದ್ರ ತೀರದಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುವ ಸಂದರ್ಭದಲ್ಲಿ ನೀನು ಅವನನ್ನು ಕೆಣಕಲು ಹೋಗಿ ಅವನು ನಿನ್ನನ್ನು ನೋಡಿ ಓಹೋ ಯಾವುದೋ 10 ತಲೆಯ ಹುಳುವೆಂದು ಭಾವಿಸಿ ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿರಲು ಆ ಬಾಲಕನ ಪ್ರಹಾರವನ್ನು ತಾಳಲಾರದೆ ಎಂದು ಹಲ್ಲು ಕಿರಿಯುತ್ತಿದ್ದ ರಾವಣನು ನೀನೇನೋ? ಎಲ್ಲವೋ ಕಾಡು ಕಪಿಯೇ. ಆ ಖಬರ್ದಿನಿಯನ್ನು ಒಲಿಸಿಕೊಳ್ಳಲು ಒಂದೇ ದಿನಗಳಲ್ಲಿ 7 ಸಮುದ್ರಗಳಲ್ಲಿ ಸ್ನಾನ ಮಾಡಿ ನನ್ನ ಕುಲದೈವನಾದ ಪರಶಿವನಿಗೆ ಅರ್ಘ್ಯ ಕೊಡಬೇಕೆಂಬ ಸಂಕಲ್ಪದಿಂದ ಆತನನ್ನು ಕೆಣಕಿದಿನೇ ವಿನಃ ನೀನು ಹೇಳಿದಂತೆ ಅನ್ಯತಾ ಅಲ್ಲ. ಮುಂದೆ
ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಎತ್ತುತ್ತೇನೆ ಎಂದು ಹೋಗಿ ಎತ್ತಲಾಗದೆ ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಗೋಲಾಡುತ್ತಲಿದ್ದ ರಾವಣನೋರ್ವ. ಎಲ್ಲವೋ ಮರ್ಕಟ, ಎಲ್ಲಿ ಶಿವಧನಸ್ಸನ್ನು ಬಾಯಿಸಿದರೆ ನನ್ನ ಸ್ವಾಮಿಗೆ ಅಪಚಾರವಾಗುವುದೆಂದು ತಿಳಿದು ವಂದಿಸುವ ಸಮಯದಲ್ಲಿ ಮುಗ್ಗರಿಸಿ ಬಿದ್ದ ಮಾತ್ರಕ್ಕೆ ನನ್ನನ್ನು ಹೇಳಿ ಎಂದು ತಿಳಿಯಬೇಡ. ಪರ್ಯಾಯ ವಿವರಿಸು. ಹೇಳು. ಕಪಟ ರೂಪದಿ ಬಂದು ಸೀತೆಯ ಕದ್ದು ತಂದ, ಕಪಟ ರೂಪದಿ ಬಂದು ಸೀತೆಯ ಕದ್ದು ತಂದ, ರಿಪುಕುಲ ಭೀಕರ ಚೋರಾಗ್ರೇಸರ, ರಿಪುಕುಲ ಭೀಕರ ಚೋರಾಗ್ರೇಸರ, ನೀನೇ ತಾನೇ ವೀರ ಶಿರೋಮಣಿ, ನೀನೇ ತಾನೇ. ನನ್ನ ಒಡೆಯನಾದ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಪರ್ಣಶಾಲೆಯಲ್ಲಿಲ್ಲದ ಸಮಯವನ್ನು ಸಾಧಿಸಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎಂದು ಬೇಡುತ್ತಾ ಲೋಕಮಾತೆಯಾದ ಸೀತಾಮಾತೆಯವರನ್ನು ಅಪಹರಿಸಿ ತಂದ ನಾರಿಚೋರನು ನೀನೇ ಆದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ನಿನಗೆ ಕೆಲವು ಹಿತೋಕ್ತಿಗಳನ್ನು ಹೇಳಬೇಕಾಗಿದೆ. ಎಲ್ಲವೋ ಮರ್ಕಟ, ಆ ಬಡರಾಮನ ಪತ್ನಿಯಾದ ಸೀತೆಯನ್ನು ಅತಿ ಸಾಹಸ ಸಂಭ್ರಮದಿಂದ ಅಪಹರಿಸಿದ ದಶಕಂಠ ರಾವಣನು ನಾನೇ. ಮುಂದೆ ಮಗಳು, ನೀನು ಆ ಕೈಯನ್ನು ಹೊತ್ತು ತಂದಿತ್ತು ಹೇಗಾಯಿತೆಂದರೆ, ಹೇಗಾಯಿತು? ನಿನ್ನ ವಂಶವನ್ನು ಸುಡುವ ಬೆಂಕಿಯನ್ನು ನೀನೇ ಮಡಿನಲ್ಲಿ ಕಟ್ಟಿಕೊಂಡಂತಾಯಿತು. ಈಗಲೂ ಕಾಲ ಮಿಂಚಲ್ಲ. ಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಧನ್ಯನಾಗು. ಅದೆಂದಿಗೂ ಸಾಧ್ಯವಿಲ್ಲ. ನನ್ನನ್ನು ಸಾಮಾನ್ಯನೆಂದು ತಿಳಿದೆಯೋ ಮರ್ಕಟ? ಆ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿರುವ ಆ ರಾಮನಿಗೆ ಸೀತೆಯನ್ನು ಒಪ್ಪಿಸಿ ಶರಣಾಗುವುದೇ ಅದೆಂದಿಗೂ ಸಾಧ್ಯವಿಲ್ಲ. ನೀನೇನು ಸಾಮಾನ್ಯನೇ? ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಸುವಿನ ಮಗನು, ದೇವಿಯ ಸುಪುತ್ರನು, ಮೇಲಾಗಿ ಮಹಾಬ್ರಾಹ್ಮಣನು, ಹೌದು, ಶಿವಪೂಜಾ ದುರಂಧರನು, ಚಂದ್ರಮೌಳಿಯು ನೀನು ಕೇಳುವ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವನು. ನನ್ನ ತಂದೆಯಾದ ವಾಯುದೇವರೇ ನಿನ್ನ ಮನೆಯ ಪರಿಚಾರಕರು, ಬ್ರಹ್ಮದೇವನೇ ನಿನ್ನ ಮನೆಯ ಪಂಚಾಂಗವನ್ನು ಓದುವನು, ಮೇಲಾಗಿ ನವಗ್ರಹಗಳನ್ನೇ ನಿನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಸಿಕೊಂಡಿರುವೆ. ಛೆ, ನಿನ್ನನ್ನು ಹೊಗಳಿ ಏನು ಪ್ರಯೋಜನ? ನಾರಿಚೋರ ನಾರಿಚೋರ ನಾರಿಚೋರನೆಂಬ ಅಪಕೀರ್ತಿ ನಿನಗೊಂದಿಲ್ಲದಿದ್ದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನೆಂದೆನಿಸಬಹುದಿತ್ತು. ಈಗ ಕಾಲ ಮಿಂಚಿಲ್ಲ. ಮಾತೆಯವರನ್ನು ರಾಮಚಂದ್ರನಿಗೆ ಅರ್ಪಿಸಿ ಸುಖದಿಂದ ಬಾಳು. ನಿನ್ನ ವಂಶವೇ ಹಾರವಾಗುವುದು. ಅದೆಂದಿಗೂ ಸಾಧ್ಯವಿಲ್ಲ. ನಿಜ. ದಾನವಾಗ್ರೇಸರನಾದ ನೀನು ಮಾನವ ಅವತಾರಿಯಾದ ರಾಮಚಂದ್ರನಿಗೆ ಶರಣಾಗುವುದಕ್ಕೆ ಅವಮಾನವಾದರೆ ಮಾತೆಯವರಿಗೆ ಮಂಗಳ ಸ್ನಾನ ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ನನ್ನೊಂದು ಸರ್ವಾಪರಾಧವಾಯಿತೆಂದು ನನ್ನ ಕಾಲಿಗೆ ಬೀಳು. ನಾನೇ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಈ ಕಪಿಯ ಹರಟೆಯು ಬಲವಾಯಿತು. ಈಗಲೇ ಈತನ ಶಿರಸ್ಸನ್ನು ಕತ್ತರಿಸಿ. ಶಾಂತನಾಗು, ಶಾಂತನಾಗು. ಆಲಿಸಬಾರದೆನೋ ಸೋದರ ಸಂಸ್ಕೃತಿಗಳ ಆಲಿಸಬಾರದೆನೋ ಶ್ರೀರಾಮದೂತನ ಮಾರುತ ಸಂಚಾರ ಶ್ರೀರಾಮದೂತನ ಮಾರುತ ಸಂಜಾತನ ಮಾತಿಗೆ ಮಣಿದು ಕೀರ್ತಿಯ ಪಡೆಯ
ಶ್ರೀರಾಮನೆಂದರೆ ಸಾಮಾನ್ಯನಲ್ಲ, ಮಹಾವಿಷ್ಣುವೇ ಶ್ರೀರಾಮಚಂದ್ರನು. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾಮಾತೆಯಾಗಿ ಜನಿಸಿರುವಳು. ಆದ್ದರಿಂದ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ವಿಭೀಷಣ, ಪ್ರಹಸ್ತ, ಸಾರ್ವಭೌಮ, ಈ ಭೊಗಳು ಸನ್ನಿಯನ್ನು ಸಭೆಯಿಂದ ಹಾಚದಳ್ಳು. ಈ ಪಾಪಿಗಳ ಮಧ್ಯದಲ್ಲಿ ಇರುವ ಬದಲು ಶ್ರೀರಾಮನಲ್ಲಿಗೆ ಹೋಗಿ ಶರಣಾಗತನಾಗುವುದೇ ಲೇಸು. ಸ್ವಜಾತಿ ಶತ್ರು ವಿಭೀಷಣ, ಎಲ್ಲಿಯಾದರೂ ನಾಶವಾಗಿ ಹೋಗು. ಪ್ರಹಸ್ತ, ಪ್ರಭು, ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬಹುದು? ಒಮ್ಮೆ ವಿವರಿಸಿ ಹೇಳು. ಪ್ರಭು, ಈ ಕಪಿಗಳಿಗೆ ಬಾಲವೇ ಪ್ರಧಾನವಾದದ್ದು. ಬಾಲಕ್ಕೆ ವಸ್ತ್ರವನ್ನು ಸುತ್ತಿ ತೈಲದಲ್ಲಿ ಹತ್ತಿ ಬೆಂಕಿ ಹೊತ್ತಿಸಿ ಈ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ನಗರದಿಂದಾಚೆಗೆ ದೂಡಬೇಕು. ಅದನ್ನು ನೋಡಿ ಈ ನರಹದಮರು ಬುದ್ಧಿ ಕಲಿಯಲಿ. ಪ್ರಹಸ್ತ, ಸಾರ್ವಭೌಮ, ನೀನು ಹೇಳಿದಂತೆಯೇ ಮಾಡು. ಕೆಲವೋ ಕಾಡು ಕಪಿಯೇ, ಆ ನಿನ್ನ ಒಡೆಯನಾದ ಸುಗ್ರೀವರಾಜನಿಗೆ ತಿಳಿಸು, ನಿನ್ನ ಲಾಂಗೂಲಕ್ಕೆ ಆಗುವ ಅಪಮಾನವೇ ಆತನಿಗೂ ಆಗುವುದೆಂದು. ರಾವಣೇಶ್ವರ, ಅಂದು ನಿಶಾರಾತ್ರಿಯಲ್ಲಿ ಈ ಲಂಕಾನಗರವನ್ನು ಪ್ರವೇಶಿಸಿದನು. ಇಂದು ಈ ನಿನ್ನ ಸೇವಕರು ಹಚ್ಚುವ ಬೆಂಕಿಯನ್ನು ಚೆನ್ನಾಗಿ ಮಣಗಂಡು ಹೋಗುವೆನು.